ಈಗ ನಾವಿದ್ದೀವಿ ಭಾರತದ ಅತಿ ದೊಡ್ಡ ಕೆರೆ. ಸೊ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಬ್ಲಾಗ್ ಆಫ್ ಡೇ 2 ಇನ್ ಒಡಿಶಾ. ಸೊ ಇವಾಗ ನಾವಿದ್ದೀವಿ ಚಿಲಿಕಾ ಲೇಕಲ್ಲಿ. ಇಲ್ಲಿಗೆ ಬರೋದಕ್ಕೆ ನಾನು ಬಸ್ ಬುಕ್ ಮಾಡ್ಕೊಂಡು ಬಂದೆ. ಯಾಕಂತಂದರೆ ಈ ಚಿಲಿಕಾ ಲೇಕು ಪುರಿಯಿಂದ 60 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಬಸ್ ಬುಕ್ ಮಾಡ್ಕೊಂಡು ಬಂದಿರೋದ್ರಿಂದ ಬೆಳಗ್ಗೆ ಅವರೇ ಕರ್ಕೊಂಡು ಬಂದು ಸಂಜೆವರೆಗೂ ವೆಯ್ಟ್ ಮಾಡಿ ವಾಪಸ್ ಅವರೇ ಕರ್ಕೊಂಡು ಹೋಗ್ತಾರೆ. ಸೊ ಅದಕ್ಕೆ ನಾನು ಬಸ್ ಬುಕ್ ಮಾಡ್ಕೊಂಡು ಬಂದಿದ್ದೀನಿ. ಅದು ಅಲ್ಲದೆ ಈ ಚಿಲಿಕಾ ಲೇಕ್ ಬಂದು ಭಾರತದ ಅತಿ ದೊಡ್ಡ ಕೆರೆ. ಜೊತೆಗೆ ಈಗ ನಾವು ಬೋಟಲ್ಲಿ ಹೋಗ್ತಾಯಿದ್ದೀವಿ. ಬೋಟ್ ಜರ್ನಿನೇ ನಮಗೆ 3 to 4 hours ಬೋಟಲ್ಲೇ ಇರ್ತೀವಂತೆ. ಅದಕ್ಕೇ ಈ ಬೋಟ್ಗಿನೂ ನಿಮಗೆ 350 rupees ಚಾರ್ಜ್ ಮಾಡ್ತಾರೆ, ಆರಾಮಾಗಿ ಕೊಡ್ಬೋದು. ಸೊ ಈಗ ಇವ್ರು ಕರ್ಕೊಂಡು ಹೋಗ್ಬೇಕಾದ್ರೆ ನೆಕ್ಸ್ಟು ಬರ್ಡ್ ಸ್ಯಾಂಚುರಿ ಇದೆ ಅಂತೆ, ಜೊತೆಗೆ ರೆಡ್ ಕ್ರ್ಯಾಬ್ಸ್ ತೋರಿಸ್ತಾರೆ. ಡಾಲ್ಫಿನ್ ಝೋನ್ ಇದೆ. ಡಾಲ್ಫಿನ್ ಝೋನಲ್ಲಿ ಡಾಲ್ಫಿನ್ಸ್ ಕಾಣಿಸಲ್ವೋ ಗೊತ್ತಿಲ್ಲ, ಬಟ್ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. केकड़ा ए पलाक केकड़ा फोटो. ಈಗ ನೀವೇನು ನೋಡ್ತಾ ಇದ್ದೀರೋ ಇದು ಬೇಸಾಯ ಮಾಡ್ತಿರೋದಂತೆ. ಅಂದರೆ ಇಲ್ಲೆಲ್ಲ ಕಡ್ಡಿಗಳು ಹಾಕಿದಾರಲ್ಲ, ಕಡ್ಡಿಗಳಾಕಿ ಇಷ್ಟು ಜಾಗ ನಮ್ಮದು ಅಂತ ಅವರು ಕಡ್ಡಿಗಳು ಹಾಕ್ಕೊಂಡು ಅಲ್ಲಿ ಬಲೆಗಳಾಕಿ ಅಲ್ಲಿ ಮೀನುಗಳನ್ನ ಹೊಸ್ದಾಗಿ ತಂದು ಬಿಡೋದಾಗಿರ್ಬೋದು, ಇಲ್ಲ ಇರೋ ಮೀನುಗಳಿಗೆ ಫುಡ್ ಹಾಕಿ ನೀಟಾಗಿ ನೋಡ್ಕೋತಾರಂತೆ. ಇದನ್ನು ನನಗೆ ಈ ಅಂಕಲ್ ಹೇಳಿದ್ರು. ಅಲ್ಲ, ನಮ್ಮ ಜನ ಭೂಮಿ ಮೇಲೆ ಮಾತ್ರ ಈ ಥರ ಈ ಜಾಗ ನಮ್ಮದು, ಈ ಜಾಗ ನಮ್ಮದು ಅಂತಿಲ್ಲ, ನೀರಿನ ಮೇಲೂ ಕೂಡ ಇಷ್ಟು ಜಾಗ ನಮ್ಮದು, ಇಷ್ಟು ಜಾಗ ನಮ್ಮದು ಅಂತ ಕೂತಿದ್ದಾರೆ. ಇದಂತೂ ಕ್ರೇಜಿ. ಈ ಕಡೆ ಅಂತೂ ಎಷ್ಟು ದೂರ ನೋಡಿದ್ರೂ ಒಂದು ಕಡ್ಡಿಗಳೆಲ್ಲ ಹಾಕಿ ಬಲೆಗಳೆಲ್ಲ ಹಾಕಿ ಬಿಟ್ಟಿದ್ದಾರೆ. ನೀರನ್ನು ಆ ಕಡೆ ಈ ಕಡೆ ಬಲೆಗಳಲ್ಲದೆ ಮೇಲ್ಗಡೆನೂ ಬಲೆಗಳು ಹಾಕಿದರೆ ಯಾವುದೇ ಹಕ್ಕಿಗಳು ಬಂದು ತಿನ್ನಬಾರ್ದು ಅಂತ.